ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ದಿನಾಂಕ 22/1/2026 ಗುರುವಾರದ ಈ ದಿನ ಕರ್ಕಾಟಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯವನ್ನು ನೋಡೋಣ. ಹಾಗೆ ದಿನ ಭವಿಷ್ಯ, ಪಂಚಾಂಗ, ತಿಥಿ ಮತ್ತು ದ್ವಾದಶ ರಾಶಿಗಳ ದಿನ ಭವಿಷ್ಯದೊಟ್ಟಿಗೆ ನೀವು ನಮಗೆ ಕಳುಹಿಸಿರುವಂತಹ ವಾಟ್ಸಪ್ ಪ್ರಶ್ನೆಗಳನ್ನು ನಾವು ಇಲ್ಲಿ ತೆಗೆದುಕೊಳ್ತೀವಿ. ಹಾಗೆ ಗುರೂಜಿಗಳು ಸಹ ಉತ್ತರವನ್ನು ನೀಡ್ತಾರೆ. ಯಾರ ಪ್ರಶ್ನೆ ಯಾವಾಗ ಯಾವ ಸಂಚಿಕೆಯಲ್ಲಿ ತೆಗೆದುಕೊಳ್ತೀವಿ ಅಂತ ಹೇಳಿ ಗೊತ್ತಾಗಲ್ಲ. ಹಾಗಾಗಿ ನೀವು ಸಂಪೂರ್ಣ ನಮ್ಮ ಸಂಚಿಕೆಯನ್ನು ಕೂಡ ನೀವು ವೀಕ್ಷಿಸ್ತಾ ಇರಬೇಕಾಗುತ್ತೆ. ಸೊ ಎಲ್ಲ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ ಗುರುಜಿಗಳು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು, ಪಂಚಭೂತ ವಾಸ್ತು ತಜ್ಞರು ಹಾಗೂ ಖ್ಯಾತ ಜ್ಯೋತಿಷಿಗಳು ಆದಂತಹ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ವಾಹ ಚ ರಾಹುವೇ ಕೇತುವೇ ನಮಃ. ಗುರೂಜಿ, ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಕರ್ಕಾಟಕ ರಾಶಿ ಅಥವಾ ಕಟಕ ರಾಶಿ ಏನಿದೆ ಅವರಿಗೆ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ಹೇಳಿ ತಿಳಿಸ್ಕೊಡಿ. ಹಾಗೆ ಮೊದಲನೇದಾಗಿ ನನ್ನ ಪ್ರಶ್ನೆ ಬಂದು, ನವಗ್ರಹಗಳ ಗೋಚಾರದ ಪ್ರಭಾವ ಯಾವ ರೀತಿಯಾಗಿದೆ, ಫೆಬ್ರವರಿ ತಿಂಗಳಲ್ಲಿ ರಾಶಿಫಲ ಏನು ಸೂಚಿಸ್ತಾ ಇದೆ ಕರ್ಕಾಟಕ ರಾಶಿಯವರಿಗೆ? ನೋಡಿ, ಕಟಕ ರಾಶಿಯವರಿಗೆ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಮೊದಲೇದಾಗಿ ನಾವು ರಾಶಿಫಲ ನೋಡಬೇಕಾದ್ರೆ ಗೋಚಾರದಲ್ಲಿ ವಿಶೇಷವಾಗಿ ಕರ್ಕ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಅಷ್ಟಮ ಭಾವದಲ್ಲಿ ಪಂಚಗ್ರಹಗಳು ಬರ್ತಾ ಇರುವಂಥದ್ದು. ವಿಶೇಷವಾಗಿ ರಾಹು, ಸೂರ್ಯ ಮತ್ತು ಬುಧ, ಶುಕ್ರ, ಮಂಗಳ ಈ ರೀತಿ 5 ಗ್ರಹಗಳು ಬರುವಂಥದ್ದು. ಇಲ್ಲಿ ಏನಾಗುತ್ತೆ ಅಂದರೆ ತುಂಬ ವಿಶೇಷ. ಅಷ್ಟಮ ಸ್ಥಾನ ಅಂದರೆ ದುಸ್ಥಾನ ಅಂತ ಹೇಳ್ತೀವಿ. ಆದರೂ ಶುಭ ಗ್ರಹಗಳು ಅಷ್ಟಮದಲ್ಲಿ ಬಂದಾಗ, ಮಿತ್ರ ಸ್ಥಾನದಲ್ಲಿ ಬಂದಾಗ ಒಳ್ಳೆ ಫಲ ಕೊಡುತ್ತೆ. ಮೊದಲೇದಾಗಿ ತುಂಬ ವಿಶೇಷವಾಗಿ ಇಲ್ಲಿ ಏನಾಗುತ್ತೆ ಅಂದರೆ ತೃತೀಯ ಮತ್ತು ಸಪ್ತಮ ಭಾಗ್ಯಸ್ಥಾನದಲ್ಲಿರುವಂಥ ಶುಕ್ರ ಗ್ರಹರು ಅಷ್ಟಮ ಸ್ಥಾನಕ್ಕೆ ಬರುವಂಥದ್ದು ಒಳ್ಳೆಯದಂತ ಹೇಳ್ತೀವಿ. ಮತ್ತು ಅದೇ ರೀತಿ ಇಲ್ಲಿ ದಶಮ ಸ್ಥಾನದಲ್ಲಿ ಈಗ ಆಲ್ರೆಡಿ ಇವರಿಗೇನು ಶನೇಶ್ವರರು ಇರುವಂಥದ್ದು, ಇದು ಕೂಡ ಫೆಬ್ರವರಿ ತಿಂಗಳಲ್ಲಿ ಒಳ್ಳೆಯದಾಗುತ್ತೆ. ಉಳಿದಂತೆ ಬಹುಮುಖ್ಯವಾಗಿರುವಂಥ ಗ್ರಹಗಳು ಗುರು ಮತ್ತು ಶನಿಯ ಗೋಚಾರ ಅಂತ ಹೇಳ್ತೀವಿ. ಕರ್ಕಾಟಕ ರಾಶಿಯವರಿಗೆ ಪ್ರಸ್ತುತ ಗುರುಬಲ ಇಲ್ಲ, ವ್ಯಯಭಾವದಲ್ಲಿ ಒಂದು ಗುರು ಸಂಚಾರದಲ್ಲಿದ್ದರೆ, ಅದೇ ರೀತಿ ಅಷ್ಟಮಾಧಿಪತಿ ಭಾಗ್ಯಸ್ಥಾನದಲ್ಲಿರುವಂಥದ್ದು, ಇದು ಕೂಡ ಶನಿಯ ಗೋಚಾರದ ಫಲವಾಗಿ ನಾವು ಕರ್ಕಾಟಕ ರಾಶಿಯವರಿಗೆ ನೋಡ್ತಾ ಬರ್ತೀವಿ. ಸೊ ಈ ರೀತಿ ನವಗ್ರಹಗಳ ಗೋಚಾರ ಒಂದು ಕರ್ಕಾಟಕ ರಾಶಿಯವರಿಗೆ ಜರುಗುವಂಥದ್ದು ಫೆಬ್ರವರಿ ತಿಂಗಳಲ್ಲಿ. ಗುರುಜಿ, ನೀವು ತಿಳಿಸಿರುವಂತಹ ನವಗ್ರಹಗಳ ಗೋಚಾರದ ಪ್ರಭಾವ ಕರ್ಕಾಟಕ ರಾಶಿಯವರಿಗೆ ಎಷ್ಟು ಮಟ್ಟಿಗೆ ಪ್ರಭಾವವನ್ನು ಬೀರ್ತಾ ಇದೆ? ಯಾವೆಲ್ಲ ಆಚರಣೆಗಳನ್ನು ಕರ್ಕಾಟಕ ರಾಶಿಯವರು ಫೆಬ್ರವರಿ ತಿಂಗಳಿನಲ್ಲಿ ಮಾಡ್ಕೊಳ್ಬೇಕು? ನೀವು ಮೊದಲೇದಾಗಿ ಫೆಬ್ರವರಿ 3ನೇ ತಾರೀಕು ಗ್ರಹ ಗೋಚಾರ ವಿಸ್ತೃತ ಪ್ರಭಾವದಲ್ಲಿ ನೋಡೋದಾದರೆ, ಬುಧ ಬಂದು ನಿಮಗೆ ತೃತೀಯ ವ್ಯಯಾಧಿಪತಿಯಾಗಿ ಅಷ್ಟಮ ಸ್ಥಾನದಲ್ಲಿ ಬರುವಂಥದ್ದು. ವ್ಯಯಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಬಂದಾಗ ವಿಪರೀತ ರಾಜಯೋಗ ಅಂತ ನಾವು ತೊಗೊತೀವಿ. ಅಂದರೆ ಇಲ್ಲಿ ನೆಗೆಟಿವ್ ಪಾಸಿಟಿವ್ ಅಂತ ತಗೊಂಡ ಹಾಗೆ ಏನಾದರೂ ಇದ್ದರೂ ಕೂಡ ವಿಶೇಷವಾಗಿ ವಿದೇಶ ಪ್ರಯಾಣದಲ್ಲಿರುವವರು, ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡ್ತಿರುವಂಥವರು, ವಿದೇಶಕ್ಕೆ ಹೋಗಂತ ಬಯಸುವಂಥ ಕರ್ಕಾಟಕ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಅನುಕೂಲತೆಗಳು ಹೆಚ್ಚಾಗುತ್ತೆ. ಉಳಿದಂತೆ 13ನೇ ತಾರೀಕು ನಿಮಗೆ ದ್ವಿತೀಯಾಧಿಪತಿಯಾಗಿರುವಂಥ ಸೂರ್ಯ ಭಗವಾನರು ಅಷ್ಟಮ ಸ್ಥಾನಕ್ಕೆ ಬರುವಂಥದ್ದು. ಅಷ್ಟಮ ಅಷ್ಟೊಂದು ಶುಭವಲ್ಲ. ಕುಟುಂಬದ ಅಧಿಪತಿ, ಧನಾಧಿಪತಿ ಅಷ್ಟಮಕ್ಕೆ ಹೋದಾಗ ಸ್ವಲ್ಪ ಅಡಚಣೆಗಳು ಜಾಸ್ತಿ ಆಗುತ್ತೆ. ಆದರೂ ಕೂಡ ಅಷ್ಟಮದಿಂದ ದ್ವಿತೀಯ ಭಾವಕ್ಕೆ ದೃಷ್ಟಿ ಬರೋದ್ರಿಂದ ಕುಟುಂಬದ ವಿಚಾರದಲ್ಲಾಗಿ, ಹಣದ ಸಹಾಯದ ವಿಚಾರದಲ್ಲಾಗಿ 13ನೇ ತಾರೀಕು ನಂತರ ಸ್ವಲ್ಪ ತಕ್ಕ ಮಟ್ಟಿಗೆ ರಿಲೀಫ್ ಅಂತ ನೋಡ್ಬೋದು. ಮತ್ತು ಕರ್ಕಾಟಕ ರಾಶಿಗೆ ಅತ್ಯಂತ ಯೋಗಕಾರಕವಾದ ಗ್ರಹ ಮಂಗಳ ಗ್ರಹ ಅಂತ ಹೇಳ್ತೀವಿ. ಪಂಚಮ ಮತ್ತು ದಶಮಾಧಿಪತಿಯಾದ ಮಂಗಳ ಗ್ರಹರು ಕೂಡ ಅಷ್ಟಮ ಸ್ಥಾನದಲ್ಲಿ ಹೋಗ್ತಾ ಇರುವಂಥದ್ದು. ಅದು ಕೂಡ ಏನಾಗುತ್ತೆ ಅಂದರೆ ಕೆಲಸ ಕಾರ್ಯಗಳಲ್ಲಿ ಬದಲಾವಣೆ ಆಗುವಂಥದ್ದು, ಸಡನ್ನಾಗಿ ಚೇಂಜಸ್ ಆಗುವಂಥದ್ದು, ಅಥವಾ ನೀವೇನೋ ಒಂದು ಕೆಲಸದಲ್ಲಿದ್ದರೆ ಅಲ್ಲೇ ಒಂದು ಸ್ಥಳ ಬದಲಾವಣೆ ಆಗುವಂಥದ್ದು, ಟ್ರಾನ್ಸ್ಫರ್ ಆಗುವಂಥ ಒಂದು ಎಲ್ಲ ನಿರೀಕ್ಷೆಗಳು ಇಲ್ಲಿ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಫೆಬ್ರವರಿ ಮಾಸದಲ್ಲಿ ಒಂದು ಜರುಗುವಂಥದ್ದು. ಮತ್ತು ಸಹಕಾರ ಮತ್ತು ಸಹಾಯ ಸಿಗುವಂಥದ್ದು, ದಶಮಭಾವಕ್ಕೆ ಸಂಬಂಧಪಟ್ಟಂಥ ಉದ್ಯೋಗ ಆಸಕ್ತರಿಗೆ ವ್ಯಾಪಾರ ವಹಿವಾಟುಗಳಿಗೆ ಒಳ್ಳೆಯ ಅವಕಾಶ ದೊರೆಯುತ್ತೆ. ಯಾರು ಹೊಸ ಉದ್ಯೋಗದಲ್ಲಿ ಕರ್ಕಾಟಕ ರಾಶಿಯವರು ಇರ್ತಾರೆ ಅಂದರೆ ಪ್ರಾಡಕ್ಟ್ ಲಾಂಚ್ ಮಾಡ್ಬೋದು, ಒಂದು ಈ ಮಾಸದಲ್ಲಿ ಅವರಿಗೆ ಒಂದು ಸಕ್ಸಸ್ ಸಿಗುವಂಥದ್ದು. ಹಳೆಯ ಬಿಸ್ನೆಸ್ ಸಂಬಂಧಪಟ್ಟಂಥ ವ್ಯಾಪಾರ ವಹಿವಾಟುಗಳಲ್ಲಿ ಅವಕಾಶ ಹೆಚ್ಚಾಗಿ ಇಲ್ಲಿ ಜರುಗುವಂಥದ್ದು. ಮತ್ತು 17ನೇ ತಾರೀಕು ನಂತರ ವ್ಯಾಪಾರ ವಹಿವಾಟುಗಳಲ್ಲಿ ಇನ್ನೂ ಸ್ವಲ್ಪ ಸಕಾರಾತ್ಮಕವಾಗಿರುವಂಥ ವಿಚಾರಗಳು ಜರುಗುತ್ತೆ. 15ನೇ ತಾರೀಕು ನಂತರ ಚಂದ್ರ ಕೂಡ ಒಳ್ಳೆಯ ಒಂದು ಗೋಚಾರ ಫಲದಲ್ಲಿ ಒಳ್ಳೆಯ ಒಂದು ಪೊಸಿಷನಲ್ಲಿ ಬರೋದ್ರಿಂದ ತುಂಬ ಅನುಕೂಲತೆಗಳು ಜಾಸ್ತಿ ಆಗುತ್ತೆ. ಗುರುಜಿ, ಆಚರಣೆಗಳು ಏನೇನು ಮಾಡ್ಕೊಳ್ಬೇಕು ಫೆಬ್ರವರಿ ತಿಂಗಳಿನಲ್ಲಿ ಕರ್ಕಾಟಕ ರಾಶಿಯವರು? ನೋಡಿ, ಆಚರಣೆ ವಿಚಾರ ಅಂತ ಬಂದಾಗ 13ನೇ ತಾರೀಕು ತುಂಬ ವಿಶೇಷವಾಗಿ ಶನಿಯ ಪ್ರದೋಷ ಜರುಗುವಂಥದ್ದು.
ಶನಿಯ ಆರಾಧನೆ, ಮಹಾಶಿವನ ಆರಾಧನೆ ತುಂಬ ಒಳ್ಳೆಯದಂತ ಹೇಳ್ತೀವಿ. ಚಂದ್ರ ಸೂರ್ಯ ಮತ್ತು ಮಹಾಶಿವರಾತ್ರಿ ಫೆಬ್ರವರಿ 15ನೇ ತಾರೀಕು ಬರುವಂಥದ್ದು. ಇದೇನಾಗುತ್ತೆ ಅಂದರೆ ಚಂದ್ರ ಸೌರ ಮಹಾಶಿವರಾತ್ರಿ ಬಂದು ಶಿವನಿಗೆ ಮೀಸಲಾದಂಥ ಆರಾಧನೆ ಇದು ಬರುವಂಥದ್ದು. ಈ ಆರಾಧನೆ ತುಂಬ ಒಂದು ವಿಶೇಷವಾದ ಆರಾಧನೆ. ಈ ಒಂದು ಮಾಸದಲ್ಲಿ ಇವೆರಡೂ ಆಚರಣೆಗಳು ಜರುಗುವಂಥದ್ದು. ಓಕೆ ಗುರುಜಿ, ಇನ್ನು ರಾಶ್ಯಾಧಿಪತಿಯ ಗೋಚಾರ ಪ್ರಭಾವ ಎಷ್ಟರ ಮಟ್ಟಿಗೆ ಕರ್ಕಾಟಕ ರಾಶಿಯವರಿಗೆ ಉತ್ತಮ ಫಲಗಳನ್ನು ತಂದುಕೊಡ್ತಾ ಇದೆ ಅಂತ ಹೇಳಿ. ನೋಡಿ, ರಾಶ್ಯಾಧಿಪತಿ ಚಂದ್ರನ ಗೋಚಾರ ಅಷ್ಟಮ ಭಾವ ಕಳೆದು ಹುಣ್ಣಿಮೆಯ ನಂತರ ಜರುಗುವಂಥದ್ದು. ಇದು ತುಂಬ ಒಳ್ಳೆಯದಂತ ಹೇಳ್ತೀವಿ. ಹೆಚ್ಚು ಅನುಕೂಲತೆಗಳು ಕಾಣುತ್ತೆ. 14ನೇ ತಾರೀಕು ನಂತರ ಗೋಚಾರದ ಫಲಗಳಲ್ಲಿ ತುಂಬ ಒಳ್ಳೆಯ ಖರೀದಿಯನ್ನು ನೀಡುವಂಥದ್ದು. ಆದರೆ ಖರ್ಚುಗಳು ನಿಮಗೆ ಸ್ವಲ್ಪ ಜಾಸ್ತಿ ಆಗುತ್ತೆ. ತುಂಬ ದಿನಗಳಲ್ಲಿ ವ್ಯಾಜ್ಯಗಳಿಗೆ ಸಿಕ್ಕಾಕೊಂಡವರಿಗೆ ಈ ಒಂದು ಮಾಸದಲ್ಲಿ ಅತ್ಯಂತ ಅನುಕೂಲಕರ ವಾತಾವರಣ ಕರ್ಕಾಟಕ ರಾಶಿಯವರಿಗೆ ನಿರ್ಮಾಣ ಆಗುತ್ತೆ. ಮತ್ತು ಹಳೆಯ ಆಸ್ತಿಗಳಾಗಿರ್ಬೋದು, ಮತ್ತು ನೀವು ಒಂದು ಹಣ ಮಾಡುವಂಥ ಒಂದು ದಾರಿ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಒಂದು ಹೊಸ ಅವಕಾಶ ಸಿಗುತ್ತೆ. 13ನೇ ತಾರೀಕು ನಂತರ ರಿಯಲ್ ಎಸ್ಟೇಟ್ನ ವ್ಯಾಪಾರಗಳಿಗೆ ಒಳ್ಳೆಯ ವೃದ್ಧಿ ಆಗುವಂಥದ್ದು ಅಂತ ತೋರಿಸ್ತಾ ಇದೆ. ಅತ್ಯಧಿಕ ಖರ್ಚು ಬೇರೆ ಬೇರೆ ರೀತಿಯಿಂದ ಬರುವಂಥದ್ದು, ಮತ್ತು ಒಂದು ಹಣದ ಮೂಲದಿಂದ ಒಂದು ಉಳಿತಾಯದ ಕಡೆಗೂ ಕೂಡ ಹೆಜ್ಜೆ ಇಡುವಂಥ ಮಾಸ ಈ ಒಂದು ಮಾಸ ನೀವು ಅನುಭವಿಸ್ತೀರಾ. ಮತ್ತು ಹುಣ್ಣಿಮೆ ಕಳೆದ ನಂತರ 18ನೇ ತಾರೀಕು ನಂತರ ಎಲ್ಲ ಮೂಲಗಳಿಂದ ಹಣ ಬರುವಂಥದ್ದು, ಮತ್ತು ಪೂರ್ವಜನರಿಂದ ಆಸ್ತಿ ಸಿಗುವಂಥ ಭಾಗ್ಯ ಸಿಗುವಂಥದ್ದು ಇದು ಕೂಡ ತುಂಬ ಮುಖ್ಯವಾಗಿ ಬರುತ್ತೆ. ವ್ಯಾವಹಾರಿಕವಾಗಿ ಯಾರು ಲೇವಾದೇವಿ ಮಾಡ್ತಾ ಇದ್ದೀರಾ, ಹಣ ಕೊಳ್ಳುವಿಕೆ ಮಾಡ್ತಾ ಇದ್ದೀರಾ, ಅವರಿಗೆ ಒಂದು ಫೆಬ್ರವರಿ ತಿಂಗಳಲ್ಲಿ ತುಂಬ ಚೆನ್ನಾಗಿದೆ. ಷೇರು ಮಾರುಕಟ್ಟೆ ಹೂಡಿಕೆ ನಿಮಗೆ ಲಾಭದಾಯಕ ತಂದುಕೊಡುವಂಥದ್ದು. ವೈಯಕ್ತಿಕವಾಗಿ ನೋಡಿದರೆ ಕರ್ಕಾಟಕ ರಾಶಿ ಪ್ರತಿಯೊಂದು ವಿಚಾರದಲ್ಲೂ ಸ್ವಲ್ಪ ಎಚ್ಚರಿಕೆ ಕಾಳಜಿ ವಹಿಸೋದು ಒಳ್ಳೆಯದು. ವಿಶೇಷವಾಗಿ ಕರ್ಕಾಟಕ ರಾಶಿಯ ಸ್ತ್ರೀಯರಿಗೆ ಬಹಳ ಎಚ್ಚರದಿಂದ ಇರಬೇಕು. ಅಷ್ಟಮದಲ್ಲಿ ಪಂಚಗ್ರಹಗಳು ಇರೋದ್ರಿಂದ ಏನಾದರೂ ಕರ್ಕಾಟಕ ರಾಶಿಯ ವ್ಯಕ್ತಿಗಳು ಅವ್ರ ಹೆಣ್ಣಾಗಿರಲಿ ಗಂಡಾಗಿರಲಿ ಒಂದು ವೆಹಿಕಲ್ ಡ್ರೈವಿಂಗ್ ಬಗ್ಗೆ ಸ್ವಲ್ಪ ಕಾಳಜಿ ಇರಬೇಕು. ಯಾಕಂದರೆ ಒಂದು ಅಪಘಾತಕ್ಕೆ ಕಾರಣ ಆಗ್ಬೋದು. ಅದಕ್ಕೆ ಆದಷ್ಟು ಕರ್ಕಾಟಕ ರಾಶಿಯವರು ವಾಹನ ಚಲಾವಣೆಯನ್ನು ಮುಂದೂಡಿ, ಅಥವಾ ನಿಮ್ಮ ಜೊತೆ ಬೇರೆ ಯಾರನ್ನು ಮಿತ್ರರಿದ್ದರೆ ಮತ್ತು ನಿಮ್ಮ ಸಹೋದ್ಯೋಗಿಗಳಿದ್ದರೆ ಅವ್ರಿಗೆ ವೆಹಿಕಲನ್ನು ನಡೆಸಿ ತಾವು ಹಿಂದೆ ಕೂತ್ಕೊಳ್ಳೋ ಅಂಥ ವ್ಯವಸ್ಥೆಗಳು ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು, ಹೊಟ್ಟೆ ನೋವು ಮತ್ತು ಎದೆ ಭಾಗದಲ್ಲಿ ಮತ್ತು ರಿಲೇಟೆಡ್ಡು ಕಣ್ಣಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಎಚ್ಚರಿಕೆ ಇರಬೇಕು. ಅದರಲ್ಲೂ ವಿಶೇಷವಾಗಿ 17ನೇ ತಾರೀಕುವರೆಗೂ ಸ್ವಲ್ಪ ಈ ಒಂದು ಕಾಳಜಿ ಜಾಸ್ತಿ. ನಿಯಮಿತವಾದ ವ್ಯಾಯಾಮ, ಆಹಾರ ವಿಹಾರ, ಬೆಳಗಿನ ವಾಕಿಂಗ್ ನೆರವೇರಿಸಿದರೆ ಒಳ್ಳೆಯದು. ಪತ್ನಿ ಹಾಗೂ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚಿನ ಕಾಳಜಿ ಇರಲಿ ಅಂತ ನಾವು ಕರ್ಕಾಟಕ ರಾಶಿಯವರಿಗೆ ಸೂಚಿಸ್ತಾ ಇದ್ದೀವಿ. ಗುರುಜಿ, ಇನ್ನು ಕರ್ಕಾಟಕ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳು ಏನಿದೆ, ನಕ್ಷತ್ರಗಳ ಫಲಾಫಲಗಳು ಯಾವ ರೀತಿಯಾಗಿದೆ, ಇನ್ನು ಪರಿಹಾರ ಭಾಗವಾಗಿ ಕರ್ಕಾಟಕ ರಾಶಿಯವರು ಫೆಬ್ರವರಿ ತಿಂಗಳಲ್ಲಿ ಏನು ಮಾಡ್ಕೊಳ್ಬೇಕು? ನೋಡಿ, ವಿಶೇಷವಾಗಿ ಬಹುಮುಖ್ಯ 3 ನಕ್ಷತ್ರಗಳಂತ ಹೇಳ್ತೀವಿ. ಪುನರ್ವಸು ನಕ್ಷತ್ರ, ಪುಷ್ಯ ನಕ್ಷತ್ರ, ಆಶ್ಲೇಷ ನಕ್ಷತ್ರ ಅಂತ ಹೇಳ್ತೀವಿ. ಸೊ ಇಲ್ಲಿ ಹೊಸ ಒಂದು ಆಹ್ವಾನಗಳು ಬರ್ಬೋದು. ನಿಮಗೆ ಗೊತ್ತೇ ಇರಲಾರ್ದಂಗೆ ನಿಮಗೆ ಆಹ್ವಾನ ಬರುವಂಥದ್ದು ಪುನರ್ವಸು ನಕ್ಷತ್ರದವರಿಗೆ ನೋಡೋದಾದರೆ. ಪುಷ್ಯ ನಕ್ಷತ್ರದವರಿಗೆ ನಿಮಗೆ ಏನೋ ಒಂದು ಬಟ್ಟೆಯ ಉಡುಗೊರೆ ಅಥವಾ ಒಂದು ಹಣಕಾಸಿನ ಉಡುಗೊರೆ ಸಿಗುವಂಥದ್ದು ಒಳ್ಳೆಯ ವಿಚಾರ. ಮತ್ತು ಆಶ್ಲೇಷ ನಕ್ಷತ್ರದವರೆಗೂ ಕೂಡ ಅಷ್ಟೇ ಆಗುತ್ತೆ. ಯಾವುದೋ ಒಂದು ಹೊಸ ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ಅವಕಾಶಗಳು ಸಡನ್ನಾಗಿ ಬರುವಂಥದ್ದು. ಸೊ ಅದರಿಂದ ಕೂಡ ನಿಮಗೆ ಖುಷಿಯಾಗುವಂಥದ್ದು. ಪರಿಹಾರ ಭಾಗ ತಾವು ಕೇಳಿದಂಗೆ ಬಹಳ ವಿಶೇಷವಾಗಿ ಕರ್ಕಾಟಕ ರಾಶಿಯವರು ಮಹಾವಿಷ್ಣುವಿನ ಆರಾಧನೆ ಮಾಡೋದು ತುಂಬ ಒಳ್ಳೆಯದು. ಮತ್ತು ಸೂರ್ಯನ ಸ್ತೋತ್ರ ತುಂಬ ವಿಶೇಷವಾಗಿ ಜಪ ಮಾಡುವಂಥದ್ದು. ಜಪ ಕುಸುಮ ಸಂಕಾಸಂ ಕಾಶ್ಯಪೆ ಮಹಾದ್ಯುತಿಂ ತಮೋರಿಂ ಸರ್ವ ಪಾಪಜ್ಞಂ ಪ್ರಣತೋಸ್ಮಿ ದಿವಾಕರಂ ಅಂತ ಸೂರ್ಯನ ಮಂತ್ರ ಹೇಳುವಂಥದ್ದು ಫೆಬ್ರವರಿ ಮಾಸದಲ್ಲಿ. ಅಷ್ಟು ಸಿಂಪಲ್ ಆಗೋದು ಬರಲಿಲ್ಲ ಅಂದರೆ ಸೂರ್ಯನಿಗೆ ಮುಖ ಮಾಡಿ ಆರೋಗ್ಯಂ ಪ್ರದದಾತನು ದಿನಕರಃ ಅಂತ 108 ಬಾರಿ ಜಪ ಮಾಡುವಂಥದ್ದು ಒಳ್ಳೆಯದು. ಮತ್ತು ಆದಷ್ಟು ಭಾನುವಾರದತ್ತು ಒಂದು ಗೋಧಿ ದಾನ ಮಾಡುವಂಥದ್ದು, ಅಥವಾ ಒಂದು ಹಸಿದವರಿಗೆ ಒಂದು ಚಪಾತಿ ಕೊಡುವಂಥದ್ದು, ಆ ರೀತಿ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಮತ್ತು ಹತ್ತಿರ ಇರುವಂಥ ದೇವಸ್ಥಾನಕ್ಕೆ ಹೋಗಿ ಮೆಡಿಟೇಷನ್ಗಳು ಮಾಡ್ಕೊಳ್ಳುವಂಥದ್ದು, ಇದು ಕರ್ಕಾಟಕ ರಾಶಿಯವರಿಗೆ ಪರಿಹಾರ ಭಾಗವಾಗಿ ವರ್ಕ್ ಆಗುತ್ತೆ. ಗುರುಜಿ, ಇನ್ನು ನೀವು ಕೊಡುವಂತಹ ಸೂಚನೆ ಕರ್ಕಾಟಕ ರಾಶಿಯವರಿಗೆ ಏನು ಸೂಚನೆ ಕೊಡ್ತೀರಾ? ಆದಷ್ಟು ಏನಾಗುತ್ತೆ, ಒಂದು ಬಿಳಿ ಬಟ್ಟೆಯನ್ನು ಸೋಮವಾರ ಅಥವಾ ಮಂಗಳವಾರ ಅಥವಾ ಶುಕ್ರವಾರದತ್ತು ದಾನ ಮಾಡಿದ್ರೆ ಇವರಿಗೆ ತುಂಬ ಒಳ್ಳೆಯದಾಗುತ್ತೆ. ಓಕೆ, ಈ ಒಂದು ಸೂಚನೆಯನ್ನು ಗುರುಜಿಗಳು ಸಹ ಕರ್ಕಾಟಕ ರಾಶಿಯವರಿಗೆ ನೀಡ್ತಾ ಇದ್ದಾರೆ. ಫೆಬ್ರವರಿ ತಿಂಗಳಿನಲ್ಲಿ ನೀವು ಅಂದ್ಕೊಂಡಿರುವಂತಹ ಕೆಲಸಗಳು ಆಗಬೇಕು ಅಂದರೆ ಗುರುಜಿ ಕೊಟ್ಟಿರುವಂಥ ಸೂಚನೆಯನ್ನು ಸಹ ನೀವು ಫಾಲೋ ಮಾಡಿ ಅಂತ ಹೇಳ್ತಾ, ಇವತ್ತಿನ ದಿನದ ಗುರುವಾರದ ಪಂಚಾಂಗ, ತಿಥಿ ಮತ್ತು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಗುರುಜಿ ನಮ್ಮ ವೀಕ್ಷಕರಿಗೆ ಇವತ್ತಿನ ದಿನದ ಪಂಚಾಂಗ ಮತ್ತು ತಿಥಿಯನ್ನು ತಿಳಿಸ್ಕೊಡಿ. 22 ಜನವರಿ 2026 ಚತುರ್ಥಿ ತಿಥಿ ಶುಕ್ಲ ಪಕ್ಷ, ಶತಾಭಿಷ ನಕ್ಷತ್ರ,
ವಾರಿಯಾನ್ ಯೋಗ ಗುರುವಾರ ಅಂತ ಹೇಳ್ತೀವಿ. ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸೂರ್ಯೋದಯ ನೋಡಿದ್ರೆ 6:47 ಪ್ರಾರಂಭವಾಗುವಂಥದ್ದು, 6:14 ಸೂರ್ಯಾಸ್ತ ಆಗುವಂಥದ್ದು. ರಾಹುಕಾಲ ಇವತ್ತು 1:57 3:23. ಯಮಗಂಡ ಕಾಲ 6:48 8:14. ಗುಳಿಕ ಕಾಲ 9:39 11:05. ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ 12:08 12:54 ಇರುವಂಥದ್ದು. ಗುರೂಜಿ, ಇವತ್ತಿನ ದಿನದ ವಿಶೇಷತೆ? ತುಂಬ ವಿಶೇಷವಾಗಿ ಗುರುವಾರ ಅಂತ ಹೇಳ್ತೀವಿ. ಮಾಘ ಮಾಸದ ಗುರುವಾರ ಜರುಗುವಂಥದ್ದು. ಪ್ರತಿಯೊಂದು ಮಾಸದ ಅದರದೇ ಆದ ಆಚರಣೆ ವಿಶೇಷ. ಧನುರ್ಮಾಸದಲ್ಲಿ ವಿಶೇಷ ಪೂಜೆಗಳಾದರೆ ಗುರುವಾರ ಗುರು ರಾಘವೇಂದ್ರ ಸ್ವಾಮಿ, ಗುರುಗಳಿಗೆ ಗುರು ದತ್ತಾತ್ರೇಯ ಮತ್ತು ಗುರುಗಳಿಗೆ ಮೀಸಲಾಗಿರುವಂಥ ವಾರ. ಗುರು ಶ್ಲೋಕ, ಗುರು ಬಂದು ಧನಕಾರಕ ಮತ್ತು ವಿದ್ಯಾಕಾರಕನಾಗಿರುವುದರಿಂದ ಲೇವಾದೇವಿ ಮಾಡೋರಿಗೆ ಮತ್ತು ಒಂದು ವಿದ್ಯಾರ್ಥಿಗಳಿಗೆ ಇವತ್ತು ಒಂದು ಒಳ್ಳೆಯ ದಿನ ಅಂತ ಹೇಳ್ತೀವಿ. ಗುರುಜಿ, ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಮೇಷರಾಶಿ. ನಿಮ್ಮ ಭಾವನೆಗಳನ್ನು ಸಂಪೂರ್ಣವಾಗಿ ಹತೋಟಿಗೆ ತೆಗೆದುಕೊಂಡ ನಂತರ ಮನಸ್ಸು ತಾನಾಗಿಯೇ ಪ್ರತಿ ಪರಿಸ್ಥಿತಿಗೂ ಧನಾತ್ಮಕವಾಗಿ ಪ್ರತಿಕ್ರಿಯಿಸುತ್ತದೆ. ನಕ್ಷತ್ರ ಪುಂಜಗಳ ಚಲನೆ ನಿಮಗಾಗಿ ಇವತ್ತು ತುಂಬ ಚೆನ್ನಾಗಿರುವಂಥದ್ದು. ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ. ನೀವು ಸ್ವಲ್ಪ ಹೆಚ್ಚುವರಿ ಹಣ ಮಾಡಲು ಯೋಜಿಸುತ್ತಿದ್ದಲ್ಲಿ ಸುಭದ್ರ ಆರ್ಥಿಕ ಯೋಜನೆಗಳಲ್ಲಿ ಹೂಡಿಕೆ ಮಾಡಿ, ಅದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಮಿಥುನ ರಾಶಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯ ಏನಿದೆ ನೋಡೋಣ. ಸಂಜೆ ಸ್ನೇಹಿತರೊಡನೆ ಹೋಗಿ ನಿಮಗೆ ತುಂಬ ಒಳ್ಳೆಯ ದಿನವು ಸಿಗುವಂಥದ್ದು ಮತ್ತು ಪ್ರೇಮಮಯ ವೀಕ್ಷಣೆಗಳು ನಿಮ್ಮ ಅಭಿವ್ಯಕ್ತಿಗೊಳಿಸಿ ಸಹಯೋಗದಲ್ಲಿ ಹೊಸ ಉದ್ಯಮ ಆರಂಭಿಸಲು ಒಳ್ಳೆಯ ದಿನ. ಎಲ್ಲರೂ ಲಾಭ ಪಡೆಯುವಂಥ ಸಂಭವ ಮಿಥುನ ರಾಶಿಯವರದಾಗಿರುವುದು. ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಕರ್ಕಾಟಕ ರಾಶಿ. ರಾಶಿಯವರಿಗೆ ಒಬ್ಬ ಸ್ನೇಹಿತ ತನ್ನ ವೈಯಕ್ತಿಕ ಸಮಸ್ಯೆ ಪರಿಹರಿಸುವಲ್ಲಿ ನಿಮ್ಮ ಸಲಹೆ ಪಡೆದುಕೊಳ್ಳುತ್ತಾರೆ. ಇದರಿಂದ ನಿಮಗೆ ತುಂಬ ಒಳ್ಳೆಯ ಒಂದು ದಿನ ಆಗಿರುವಂಥದ್ದು. ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ಸಿಂಹ ರಾಶಿ. ಪ್ರತಿಯೊಬ್ಬರು ಇಂದು ನಿಮ್ಮ ಸ್ನೇಹಿತರಾಗಬಹುದು ಅಥವಾ ನಿಮ್ಮ ಸ್ನೇಹವನ್ನು ಬಯಸುತ್ತಾರೆ. ನಿಮಗೆ ಇದರಿಂದ ಸಂತೋಷವೆನಿಸುತ್ತದೆ. ನಿಮಗೆ ಇಂದು ಯಾವುದೇ ಪ್ರಯಾಣದ ಆಸೆ ಇಲ್ಲಂದ್ರೂ ಕೂಡ ನಿಮ್ಮ ಕೆಲಸದಲ್ಲಿ ನೀವು ಪ್ರಗತಿಯನ್ನು ಕಾಣಬಹುದು. ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿ. ಸಂಬಂಧಿಗಳು ನಿಮಗೆ ಅನಿರೀಕ್ಷಿತ ಉಡುಗೊರೆ ತಂದರೂ ನೀವು ಅವರಿಗೆ ಸಹಾಯ ಮಾಡಬೇಕು ಎಂಬುವ ನಿರೀಕ್ಷೆ ಅವರಿಗಿರುತ್ತೆ. ನಿಮ್ಮ ಸಂಗಾತಿಯೋ ಕುಟುಂಬದ ಸದಸ್ಯರ ಅಡ್ಡಿಯ ಕಾರಣದಿಂದ ನಿಮ್ಮ ದಿನ ಸ್ವಲ್ಪ ಏರುಪೇರು ಆಗುತ್ತದೆ. ಕನ್ಯಾ ರಾಶಿಯ ನಂತರ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮುಂಚೆ ನಮಗೆ ವಾಟ್ಸಪ್ನಲ್ಲಿ ಬಂದಿರುವಂಥ ಪ್ರಶ್ನೆಯನ್ನು ಹಾಗೆ ವೀಕ್ಷಕರು ನಮಗೆ ಏನು ಕಳಿಸಿರ್ತಾರೆ ಆ ಒಂದು ಪ್ರಶ್ನೆಯನ್ನು ನಾವು ಇವಾಗ ತಗೊಳ್ತಾ ಇದ್ದೀವಿ. ಗುರುಜಿ ನೋಡ್ಬೋದಾ? ಇವರು ತಮ್ಮ ಹೆಸರನ್ನು ತಿಳಿಸ್ತಾ ಇದ್ದಾರೆ. ಮನೋಜ್ ಕುಮಾರ್. ಜನ್ಮ ದಿನಾಂಕ 3/2/2001. ಜನ್ಮ ಸಮಯ 1:30 PM. ಗುರೂಜಿ, ಇವರು ಹುಟ್ಟಿರುವಂತಹ ಸ್ಥಳ ಯಾದಗಿರಿ. ಇವ್ರು ಕೇಳ್ತಾ ಇರೋ ಪ್ರಶ್ನೆ ಜಾಬ್ ಲಾಸ್ ಬಗ್ಗೆ ಕೇಳ್ತಾ ಇದ್ದಾರೆ, ಹಾಗೆ ಫಿನಾನ್ಷಿಯಲ್ ಇನ್ಸ್ಟೆಬಿಲಿಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಗುರುಜಿ, ಮನೋಜ್ ಕುಮಾರ್ ಯಾರು ಪ್ರಶ್ನೆ ಕಳಿಸಿದ್ದಾರೆ, ಪ್ರತಿಯೊಂದು ವಿಚಾರದಲ್ಲಿ ಯಾವುದೇ ಒಂದು ಜಾತಕಕ್ಕೆ ನಾವು ಬಹಳ ಮುಖ್ಯವಾಗಿರುವಂಥದ್ದು ಪಂಚಾಂಗ ಅಂತ ಹೇಳ್ತೀವಿ. ಪಂಚಾಂಗದ ಅಂದರೆ ಅವ್ರು ಹುಟ್ಟಿರುವಂಥ ವಾರ ನಕ್ಷತ್ರ, ಶನಿವಾರ ಹುಟ್ಟಿರುವಂಥದ್ದು ಜ್ಯೇಷ್ಠ ನಕ್ಷತ್ರ, ರಾಶಿ ಒಂದು ವೃಶ್ಚಿಕ ರಾಶಿ ಮತ್ತು ಕರ್ಕಾಟಕ ಲಗ್ನದ ಜಾತಕ. ಬಹುಮುಖ್ಯವಾಗಿ ಜಾಬ್ ಚೇಂಜು ಅಥವಾ ಜಾಬ್ ಲಾಸು ಅಪಾರ್ಚುನಿಟಿ ಪಡ್ಕೋಬೇಕು ಅಂದರೆ 3ನೇ ಮನೆ ತುಂಬ ಚೆನ್ನಾಗಿರಬೇಕು. 3ನೇ ಮನೆ ಹೊಸ ಅವಕಾಶಗಳನ್ನು ಕೊಡುತ್ತೆ, ಹೊಸ ನಿರೀಕ್ಷೆಗಳನ್ನು ಕೊಡುತ್ತೆ. 3ನೇ ಭಾವಕ್ಕೆ ನಾವು ಧೈರ್ಯ, ಸಾಹಸ, ಪರಾಕ್ರಮ ಅಂತ ಹೇಳಿದ್ರೆ ಪ್ರತಿಯೊಂದು ಮುನ್ನುಗ್ಗಿ ಮಾಡುವಂಥ ಒಂದು ಇದು ಸಿಗುವಂಥದ್ದು. ದಶಮ ಭಾವ ಅಂತ ಹೇಳ್ತೀವಿ. ಇವರಿಗೆ ದಶಮಾಧಿಪತಿಯಾದ ಮಂಗಳ ಗ್ರಹರು ಕೂಡ ಇವ್ರ ಜಾತಕದಲ್ಲಿ ಚತುರ್ಥ ಭಾವದಲ್ಲಿ ತುಂಬ ವಿಶೇಷವಾಗಿದ್ದಾರೆ. ಆದರೆ ಪ್ರಸ್ತುತ ಯಾರು ಪ್ರಶ್ನೆ ಮನೋಜ್ ಕುಮಾರ್ ಕಳಿಸಿದ್ದಾರೆ, ಶುಕ್ರ ಮಹಾದಶನಲ್ಲಿ ರಾಹು ಅಂತರ್ದಶೆ ನಡೀತಿದೆ. ರಾಹು ಬಂದು ನಿಮಗೆ ಅನ್ಸರ್ಟನಿಟಿ ಪ್ಲಾನೆಟ್, ಏರುಪೇರುಗಳನ್ನು ಕೊಡುತ್ತೆ. ಸೊ ಆ ವಿಚಾರದಲ್ಲಿ ಅಕ್ಟೋಬರ್ 2026 ಇದೇ ರೀತಿ ಇದೆ. ಅಕ್ಟೋಬರ್ 2026 ನಂತರ ಶುಕ್ರನಲ್ಲಿ ಗುರು ಅಂತರ್ದಶೆ ಬರುತ್ತೆ. ಗುರು ಬಂದು ಧನಕಾರಕ ಮತ್ತು ವ್ಯಾಪಾರಕಾರಕ ಮತ್ತು ಉದ್ಯೋಗಕಾರಕ ಗ್ರಹ ಅಂತ ಹೇಳ್ತೀವಿ. ಅದು ಕೂಡ ಶನಿ ಒಟ್ಟಿಗೆ 0 ಡಿಗ್ರಿಯಲ್ಲಿ ಕೂತ್ಕೊಂಡಿರೋದು ತುಂಬ ಒಳ್ಳೆಯ ವಿಚಾರ. ಸೊ ಅಲ್ಲಿವರೆಗೂ ಸ್ವಲ್ಪ ಕಾಯಿರಿ, ವೇಟ್ ಮಾಡಿ. ಪರಿಹಾರ ಮುಖೇನ ಒಂದು ಆದಷ್ಟು ಶುಕ್ರನ ಒಂದು ಆರಾಧನೆ, ಓಂ ಮಹಾಲಕ್ಷ್ಮಿ ನಮಃ ಅಂತ ಜಪ ಮಾಡಿ ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು ಇಷ್ಟು ಮಾಡ್ಕೊಳ್ಳಿ. ಸಾಧ್ಯವಾದರೆ ಎಡಗೈ ಅಥವಾ ಬಲಗೈ ಉಂಗುರದ ಬೆರಳಿನಲ್ಲಿ ಒಂದು ಹವಳವನ್ನು ಧರಿಸಿ ನಿಮಗೆ ಆ ಕೆಲಸದಲ್ಲಿ ಅನುಕೂಲ ಸಿಗುವಂಥ ಎಲ್ಲ ಸಾಧ್ಯತೆಗಳು ಸಿಗುತ್ತೆ. ಮನೋಜ್ ಕುಮಾರ್ ನಮಗೆ ಪ್ರಶ್ನೆಯನ್ನು ಕಳುಹಿಸಿದ್ರೆ, ನೀವು ಸಂಚಿಕೆಯನ್ನು ವೀಕ್ಷಿಸಿದ್ರೆ ಪರಿಹಾರ ಭಾಗವಾಗಿ ಗುರೂಜಿಗಳು ತಿಳಿಸಿರೋದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಗುರೂಜಿ ಮುಂದುವರಿಸೋಣ. ಈಗ ತುಲಾ ರಾಶಿಯ ವಿಚಾರದ ಬಗ್ಗೆ ನೋಡೋಣ. ಗುರೂಜಿ, ನಿಮ್ಮ ಕುಟುಂಬ ಸದಸ್ಯರೊಡನೆ ಸುದ್ದಿಯನ್ನು ಹಂಚಿಕೊಳ್ಳೋದು ಅದು ನಿಮಗೆ ಪುನಶ್ಚೇತನಗೊಳಿಸುತ್ತದೆ. ನಿಮ್ಮ ಪ್ರೀತಿ ಪಾತ್ರರ ಒಂದು ವಿಚಾರದಲ್ಲಿ ತೋಳಿನಲ್ಲಿ ನೀವು ಸ್ವಲ್ಪ ಸಮಾಧಾನ ಇವತ್ತು ಪಡೆದುಕೊಳ್ಳುತ್ತೀರಾ. ತುಲಾ ರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ.
ವೃಶ್ಚಿಕ ರಾಶಿಯವರಿಗೆ ನೋಡಿ, ಸ್ನೇಹಿತರ ಸಂಘ ನಿಮಗೆ ಇವತ್ತು ಆರಾಮ ಒದಗಿಸುತ್ತದೆ. ನಿಮ್ಮ ಪ್ರೀತಿಯ ಕಥೆ ಒಂದು ಹೊಸ ತಿರುವು ತೆಗೆದುಕೊಳ್ಳಬಹುದು. ಇಂದು ನಿಮ್ಮ ಸಂಗಾತಿ ಮದುವೆ ಬಗ್ಗೆ ನಿಮ್ಮೊಂದಿಗೆ ಮಾತನಾಡಲೂಬಹುದು. ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿ ಧನುರ್ರಾಶಿ. ಮಕ್ಕಳೊಂದಿಗೆ ಸಮಯ ಕಳೆಯುವುದು ಬಹಳ ಮುಖ್ಯವಾಗುತ್ತದೆ. ನಿಮ್ಮ ಸಂಗಾತಿಯ ಚಿತ್ತ ಚೆನ್ನಾಗಿರುವಂತೆ ಕಾಣುವುದರಿಂದ ವಿಷಯಗಳನ್ನು ಸರಿಯಾಗಿ ನಿರ್ವಹಿಸಿ. ನೀವು ಸಹೋದ್ಯೋಗಿಗಳು ಎಂದೆಂದಿಗೂ ಉತ್ತಮವಾಗಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಒಳ್ಳೆಯ ದಿನ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಇಂದು ನೀವು ಕೆಟ್ಟ ಅಭ್ಯಾಸಗಳು, ಸ್ವಲ್ಪ ಕಿರಿಕಿರಿಗಳನ್ನು ಉಂಟು ಮಾಡಬಹುದು. ಅದರಿಂದ ಸ್ವಲ್ಪ ನಿಯಂತ್ರಣದಲ್ಲಿರಿ. ಮಕರ ರಾಶಿಯ ನಂತರ ಮುಂದಿನ ರಾಶಿ ಕುಂಭರಾಶಿ. ನಿಮ್ಮ ಪ್ರೀತಿ ಪಾತ್ರರ ಜೊತೆ ವಾದಗಳಿಗೆ ಕಾರಣವಾಗಬಹುದು. ವಾದ ವಿವಾದಗಳಿಗೂ ಕೂಡ ಕಾರಣವಾಗಬಹುದು. ಸಮಸ್ಯೆಗಳು ತಪ್ಪಿಸುವುದು ಒಳ್ಳೆಯದು. ನಿಮ್ಮ ಕಠಿಣ ಪದಗಳು ಶಾಂತಿ ಹಾಳು ಮಾಡುವಂಥದ್ದು. ಅದಕ್ಕೆ ಮಾತಿಗಿಂತ ಇವತ್ತು ಮೌನ ಇರಲಿ ಅಂತ ಸೂಚಿಸ್ತಾ ಇದ್ದೀವಿ. ಕುಂಭರಾಶಿಯ ನಂತರ ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಇಂದು ನಿಮ್ಮ ಆಪ್ತರಿಂದ ಯಾವುದೋ ಒಂದು ಸಲಹೆ ಪಡೆಯಬಹುದು. ಇದರಿಂದ ನಿಮಗೆ ಆರ್ಥಿಕವಾಗಿ ಲಾಭ ಪಡೆಯುವಂಥ ಎಲ್ಲ ಸಾಧ್ಯತೆಗಳಿರುವಂಥದ್ದು. ನಿಮ್ಮ ಸಂಗಾತಿಯ ಬೆಂಬಲ ನಿಮಗೆ ಇವತ್ತು ಸಹಾಯ ಮಾಡುವಂಥ ದಿನ ಆಗಿರುವಂಥದ್ದು. ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ. ಪ್ರಶ್ನಾ ಸಮಯ ಭಾಗ. ಈಗ ಮತ್ತೊಂದು ಪ್ರಶ್ನೆಯನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ. ಗುರುಜಿ ತಗೊಳ್ಬೋದಾ? ಖಂಡಿತ. ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ ಗುರುಜಿ. ಹರ್ಷ ಜಯಂತ್. ಓಕೆ. ಜನ್ಮ ದಿನಾಂಕ 13/6/83. ಓಕೆ. ಇವರು ಹುಟ್ಟಿರುವಂತಹ ಸಮಯ 6:30 PM ಹುಟ್ಟಿರುವಂತಹ ಸ್ಥಳ ಬಂದು ರಾಯಚೂರು ಅಂತ ಹೇಳ್ತಾ ಇದ್ದಾರೆ ಗುರುಜಿ. ಇವ್ರು ಕೇಳ್ತಾ ಇರೋ ಪ್ರಶ್ನೆ ಹೆಲ್ತ್ ಇಶ್ಯೂಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಆರೋಗ್ಯದಲ್ಲಿ ದಿನೇ ದಿನೇ ಏರುಪೇರುಗಳು ಆಗ್ತಾನೆ ಇದೆ. ಇದಕ್ಕೆ ಏನು ಪರಿಹಾರ ಮಾಡ್ಕೊಳ್ಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಓಕೆ ನೋಡಿ, ಪ್ರಶ್ನೆ ಕಳಿಸಿದವರ ವಿಚಾರದಲ್ಲಿ ನೋಡೋದಾದರೆ ಹುಟ್ಟಿರುವಂಥದ್ದು ಸೋಮವಾರ, ಪುನರ್ವಸು ನಕ್ಷತ್ರ, ಮಿಥುನ ರಾಶಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಬಹುಮುಖ್ಯವಾಗಿ ಆರೋಗ್ಯದಲ್ಲಿ ಇರಬೇಕು, ಚೆನ್ನಾಗಿರಬೇಕು ಅಂದರೆ 6ನೇ ಭಾವ ಅಂತ ಹೇಳ್ತೀವಿ. 6ನೇ ಭಾವ ವೃಶ್ಚಿಕ ಲಗ್ನಕ್ಕೆ 6ನೇ ಭಾವ ಬಂದು ಇಲ್ಲಿ ಮಂಗಳ ಗ್ರಹದ ವಿಚಾರವಾಗಿ ಮೇಷರಾಶಿ ಆಗುತ್ತೆ. ಅದರ ಅಧಿಪತಿ ಗ್ರಹ ಕೂಡ ನೀಚ ಆಗಿರುವಂಥದ್ದು ಆರೋಗ್ಯದಲ್ಲಿ ಸಮಸ್ಯೆಗಳನ್ನು ತಂದುಕೊಟ್ಟಿದೆ ಅನಿಸುತ್ತೆ. ಅದರಲ್ಲೂ ನೋಡಿ, ಕೇತು ದಶೆ ನಡೀತಿದೆ. 2022ರಿಂದ ಕೇತು ದಶೆ ನಡೀತಿರೋದ್ರಿಂದ ಆರೋಗ್ಯದಲ್ಲಿ ಏರುಪೇರುಗಳನ್ನು ಬಹಳ ತಂದುಕೊಟ್ಟಿರುತ್ತೆ. ಅದಕ್ಕೆ ಯಾವುದೇ ರೀತಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಕೇತುಗೆ ಸಂಬಂಧಪಟ್ಟಂಥ ಪರಿಹಾರಗಳು ಓಂ ಕೇಂ ಕೇತುವೆ ನಮಃ ಅಂತ ದಿನಾಲು ಜಪ ಮಾಡಿ, ಆರೋಗ್ಯಂ ಪ್ರದದಾತನು ದಿನಕರ ಅಂತ ಸೂರ್ಯನಿಗೆ ಅರ್ಘ್ಯ ನೀಡಿ. ಅದರಿಂದ ನೀವು ಇರುವಂಥ ಸಮಸ್ಯೆಗಳಿಂದ ಮುಕ್ತಿ ಹೊಂದಿ ಬೇಗ ಹೊರಗಡೆ ಬರ್ತೀರಾ. ಓಕೆ ಗುರುಜಿ, ಯಾರು ಹರ್ಷ ಜಯಂತ್ ಅವರು ಕೂಡ ಪ್ರಶ್ನೆಯನ್ನು ಕಳಿಸಿದ್ರು. ಅವರ ಪ್ರಶ್ನೆಗೆ ಸಹ ಉತ್ತರವನ್ನು ನೀಡ್ತಾ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಕರ್ಕಾಟಕ ರಾಶಿಯವರಿಗೆ ಬರ್ತಕ್ಕಂಥ ಮುಂದಿನ ಫೆಬ್ರವರಿ ತಿಂಗಳು ಭವಿಷ್ಯ ಹೇಗಿರುತ್ತೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ದಿನ ಭವಿಷ್ಯವನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ. ಇದು ನಿಮ್ಮಿಂದ ನಿಮಗಾಗಿ.